ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪ ವಿಶೇಷ ಅಂದರೆ ನನ್ನ ಹೆಂಡತಿಗೆ ಹುಷಾರಿಲ್ಲ. ಅವಳಿಗೆ ಹಣ್ಣೆಲ್ಲ ಕೊಟ್ಬಿಟ್ಟು ತಿನ್ನಕ್ಕೆ ಬಿಟ್ಬಿಟ್ಟು ಇವಾಗ ನಾವು ರೊಟ್ಟಿ ಮಾಡೋಣ ಅಂತ ಹೋಗ್ತಿದ್ದೀವಿ. ಅದಕ್ಕೆ ಬೀನ್ಸ್ ಪಲ್ಯ. ಸೊ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ, ಬನ್ನಿ. ನಿಜವಾಗ್ಲೂ ಚೆನ್ನಾಗಿರುತ್ತಾನೆ ನಾನು ಮಾಡಿರೋದು. ಯಾಕೆ ಮಾಡಬಾರ್ದೆ ಗೈಸ್? ನಾವು ಇದು ಹಾಲ್ ತರಕಾರಿ ಮಿಕ್ಸ್ ಆಗಿ ನಾವು ಮಾಡ್ತಿರೋದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಒಂದು ಕ್ಯಾರೆಟ್, ಆಮೇಲೆ 2 ಆಲೂಗಡ್ಡೆ, ಬೀನ್ಸು, ಆಮೇಲೆ 3 ಮೆಣಸಿನ್ಕಾಯಿ, 1 ಟೊಮೆಟೊ, 1 ಈರುಳ್ಳಿ, ಇಷ್ಟು ತರಕಾರಿಗಳು ಮಿಕ್ಸ್ ಮಾಡಿ ಒಂದು ಪಲ್ಯ ಮಾಡ್ತೀವಿ. ಟೇಸ್ಟ್ ಹೆಂಗಿರುತ್ತಂತ ಆಮೇಲೆ ನನ್ನ ಹೆಂಡತಿ ಕೇಳೋಣ. ಗೈಸ್, ಇಷ್ಟು ತರಕಾರಿ ಇಲ್ಲಿದೆ. ಇವಾಗ ಚಾಕ್ ತಗೊಂಡು ಬನ್ನಿ. ಇದು ವೇಸ್ಟ್ ತಕ್ಕೋಬೇಕು ಹಿಂದೆ ಮುಂದೆ. ಇದು ನಾನು ನಿಮಗೆ ಯಾವ ತರ ಬೇಕಂತ ನಿಮಗೆ ಪೊಸಿಷನ್ ಕಟ್ ಮಾಡ್ಕೊಡ್ರಿ. ರೌಂಡ್ ಆಗಿ ಬೇಕಂದ್ರೆ ರೌಂಡ್ ಆಗಿ ಕಟ್ ಮಾಡ್ಕೊಟ್ರಿ, ಇಲ್ಲಾಂದ್ರೆ ನಿಮಗೆ ಬಾಕ್ಸ್ ಅಲ್ಲಿ ಬೇಕಂದ್ರೆ ಬಾಕ್ಸ್ ಅಲ್ಲಿ ಕಟ್ ಮಾಡ್ಕೊಳ್ರಿ. ಇದು ಅರ್ಧ ಸಾಕು. ಯಾಕಪ್ಪ ಅಂತಂದ್ರೆ ಇದು ಸ್ವೀಟ್ ಜಾಸ್ತಿ, ಸೊ ಅದಕ್ಕೆ ಟೇಸ್ಟ್ ಹೋಗ್ಬಿಡುತ್ತೆ. ಅದಕ್ಕೆ ಸಾಕು. ಹಚ್ಕೊಂಡ್ರೆ ನಿಮ್ಗೆ ಚೆನ್ನಾಗಿರುತ್ತೆ. ಯಾಕಪ್ಪ ಅಂತಂದ್ರೆ ರೌಂಡ್ ಆಗಿ ಚೀರಕ್ಕೆ ಸಾಂಬಾರಿಗೆ ಅದಕ್ಕೆಲ್ಲ ಚೆನ್ನಾಗಿರುತ್ತೆ. ಸೊ ಪಲ್ಯ ಎಲ್ಲ ಚೆನ್ನಾಗಿರಲ್ಲ ಅದು. ಆ ಥರ ಎಷ್ಟು ಕ್ಯಾರೆಟು, ಬೀನ್ಸ್. ಯಾಕಪ್ಪ ಅಂತ ಬೀನ್ಸ್ ಆಗಿ ಜಾಸ್ತಿ ತಗೊಂಡಿದ್ರೆ ನಾವು ಬೀನ್ಸ್ ಪಲ್ಯ ಮಾಡ್ತಿರೋದು. ಸೊ ಅದಕ್ಕೆ ಬೀನ್ಸ್ ನಾವು ಜಾಸ್ತಿ ತಗೊಂಡಿದ್ದೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನೀವು ಈ ತರ ಹಚ್ಕೋಬೇಕು. ಈ ತರ ಗೈಸ್, ಈಗ ಬೀನ್ಸ್ ಹಚ್ಚಿದ್ದೀನಿ. ಇವಾಗ ಒಂದು ಆಲೂಗಡ್ಡೆ, ಇದನ್ನು ನೀವು ಯಾವ ತರ ಹಚ್ಬೇಕಂದ್ರೆ ಸೇಮ್ ಇಲ್ಲೇನ್ ಹಚ್ಚಿರಲ್ವಾ, ಸೊ ಅದೇ ತರನೇ 4 ಹೋಳು ಮಾಡ್ಕೊಳ್ರಿ. ಈ ತರ ಹಚ್ಕೊಳ್ರಿ. ಈ ತರ 4 ತಗೊಂಡು ಈ ತರ ಕಟ್ ಮಾಡ್ಬೇಕು. ಗೈಸ್, ಈಗ ಈರುಳ್ಳಿ ಬನ್ನಿ. ಇದನ್ನು ಸೇಮ್ ಅದೇ ರೀತಿ ಹಚ್ಕೊಳ್ಳಿ. ಕಣ್ಣಲ್ಲಿ ನೀರೇ ಬಂತು ಗುರು ಹಚ್ಚೋಷ್ಟೊತ್ತಿಗೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಈಗ ಟೊಮೊಟೊ, ಇದು ಸ್ವಲ್ಪ ಉಳುಕಿದೆ ಅನ್ಸುತ್ತೆ. ಸೊ ಉಳುಕಲ್ಲ, ಅದು ಮಚ್ಚೆ ಅಂತಾರೆ. ಸೊ ಅದನ್ನ ಸೈಡ್ ಎತ್ತಿಡೋಣ. ಇದನ್ನು ಸೇಮ್ ಅದೇ ತರ ಸಣ್ಣ ನೋನು ಮಾಡ್ಕೊಳ್ತೀವಿ. ಮೂರು ಮೆಣಸಿನ್ಕಾಯಿ ಹಾಕ್ತಿದೀನಿ. ಇನ್ನೊಂದೇನಪ್ಪ ಅಂದ್ರೆ ನೀವು ಮಿಕ್ಸಿಗೆ ಹಾಕೊಂಡು ಕೊತ್ತಂಬರಿ ಆಮೇಲೆ ಮೆಣಸಿನ್ಕಾಯಿ ಎಲ್ಲ ಮಿಕ್ಸಿಗೆ ಹಾಕಿ ನೀವು ಅದು ರುಬ್ಬಿಬಿಟ್ಟು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಅದು ಎಲ್ಲ ನಮ್ ಕಡೆ ಆತರ ಮಾಡಲ್ಲ. ಸೊ ಅದಕ್ಕೆ ನಾವು ನಮ್ ಸ್ಟೈಲಲ್ಲೇ ಮಾಡ್ತೀವಿ ನಾವು. ಬಟ್ ನಮ್ ಪ್ರಿಯ ಈ ಮೆಣಸಿನ್ಕಾಯಿ ಹಿಂಗ್ ಹಚ್ಚಿರೋದ್ರಲ್ಲಿ ಚಿಂತಳಿಲ್ಲ ಅಂತಾನೆ ಅದು ಗೊತ್ತಿಲ್ಲ. ಸೊ ತಿನ್ಸೋಣ, ಬಿಡಬಾರ್ದು. ಇವತ್ತು ಹುಷಾರಿಲ್ಲ ಅಂತೇಳಿ ಏನ್ ಮಲಗಿದಳಲ್ವಾ, ಹುಷಾರಿಲ್ಲ ಅಂತ ಏನ್ ಮಲಗಿದಳಲ್ವಾ, ಇವತ್ತು ಎದ್ದು ಕುತ್ಕೊಂಡು ನೆಕ್ಸ್ಟ್ ಡೇ ಅಡಿಗೆ ಮಾಡ್ಬೇಕು. ಆ ತರ ಖಾರವಾಗಿ ಮಾಡ್ಬೇಕು.
ಗೈಸ್ ಫೈನಲಿ ಆಲೂಗಡ್ಡೆ, ಕ್ಯಾರೆಟ್, ಬೀನ್ಸ್ ಅಂಡ್ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಹಚ್ಚಿದೀವಿ. ಈಗ ಪಲ್ಯ ಮಾಡೋಣ ಬನ್ನಿ ಗೈಸ್. ಈಗ ನಾವು ಸ್ಟವ್ ಹಚ್ಕೊಂಡು ನೆಕ್ಸ್ಟ್ ಬಾಣಲೆನ ಇಡಬೇಕಾಗುತ್ತೆ ಗೈಸ್. ಈಗ ಎಣ್ಣೆ ಹಾಕೋತಿದ್ದೀನಿ. ಸ್ವಲ್ಪ ಬಿಸಿ ಆದ ತಕ್ಷಣ ಎಣ್ಣೆ ಹಾಕೊಳ್ಳಿ. ಹಂಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಚಟ್ ಚಟ್ ಅಂದಮೇಲೆ ಫಸ್ಟ್ ನೀವು ಮೆಣಸಿನ್ಕಾಯಿ ಹಾಕೊಳ್ಳಿ. ಹಿಡಿಯುತ್ತೆ, ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ. ಅದಾದ್ಮೇಲೆ ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಈರುಳ್ಳಿ ಹಾಕೊಳ್ಳಿ. ಅದಾದ್ಮೇಲೆ ಆಲೂಗಡ್ಡೆ ಹಾಕಿ, ಆಮೇಲೆ ಕ್ಯಾರೆಟ್ ಹಾಕಿ, ಆಮೇಲೆ ಬೀನ್ಸ್ ಹಾಕಿ. ಇವಾಗ ಚೆನ್ನಾಗಿ ರೋಸ್ಟ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಅದನ್ನು ಒಂದು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಬಿಟ್ಬಿಡಿ. ಒಂದು 5 ನಿಮಿಷ ಬಿಟ್ಬಿಡಿ. ಈಗ 5 ಮಿನಿಟ್ಸ್ ಬಿಟ್ಟಿದ್ದೀವಿ. ಓಪನ್ ಮಾಡಿ ಮತ್ತೆ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ರೋಸ್ಟ್ ಆಗ್ಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೊಂಡ್ರೆ ನಿಮಗೆ ಬೇಗ ರೋಸ್ಟ್ ಆಗುತ್ತೆ. ನಿಮಗೆ ರುಚಿ ತಕ್ಕಷ್ಟು ಆಮೇಲೆ ಹಾಕೊಂಡ್ರಿ. ಸದ್ಯಕ್ಕೆ ಈಗ ರೋಸ್ಟ್ ಆಗೋಕೆ ಮಾತ್ರ ಸ್ವಲ್ಪ ಹಾಕೊಂಡಿರಿ. ಗೈಸ್ ಈಗ ಮತ್ತೆ ಒಂದು 5 ಮಿನಿಟ್ಸ್ ಬಿಡೋಣ. 5 ನಿಮಿಷ ಬಿಡೋಣ ಮತ್ತೆ. ಈಗ ಟೊಮೊಟೊ ಹಾಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಗೈಸ್ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಅದನ್ನ ಚೆನ್ನಾಗಿ ಬೇಯಕ್ಕೆ ಬಿಡಿ. ಅವಾಗ ಇದನ್ನ ರೋಸ್ಟ್ ಮಾಡ್ತಾ ಇರಿ ಈ ಥರ ಸ್ಪೂನಲ್ಲಿ. ಯಾಕಪ್ಪ ಅಂತಂದರೆ ಕೆಳಗಡೆ ತಡ ಹಿಡಿಬಾರ್ದಲ್ವಾ, ಸೊ ಅದಕ್ಕೆ. ಗೈಸ್ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಧನಿಯಾ ಪೌಡರ್ನ ಉದುರಿಸಿ, ಅದಾದಮೇಲೆ ಸ್ವಲ್ಪ ಒಣ ಖಾರ, ಅದಾದಮೇಲೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಉದುರಿಸಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಗೈಸ್ ಇದು ಆದ ನಂತರ ಈಗ ಕೊತ್ತಂಬರಿ ಹಾಕ್ಬಿಟ್ಟು ಆಫ್ ಮಾಡಿ. ಗೈಸ್ ರೆಡಿಯಾಗಿದೆ ನೋಡಿ. ನಿಮಗೆ ಟೇಸ್ಟ್ ಆಮೇಲೆ ತೋರಿಸ್ತೀನಿ. ರೊಟ್ಟಿ ಜೊತೆಗೆ ಯಾವ ಥರ ಟೇಸ್ಟ್ ಇರುತ್ತೆ ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ. ನಾವು ಮಾಡ್ತಿರೋದು ಜೋಳದ ರೊಟ್ಟಿ. ಏನಪ್ಪ ಅಂತಂದ್ರೆ ಎಲ್ಲ ಬಡಿತಾರೆ, ಹೆಂಗ್ ತೀಡ್ತೀವಿ ಅನ್ನೋದು ಆಮೇಲೆ ತೋರಿಸ್ಕೊಡ್ತೀವಿ ನಿಮ್ಗೆ. ಬನ್ನಿ ನೋಡೋಣ. ಫಸ್ಟ್ ಹಿಟ್ಟು ತಗೊಂಡಿದೀವಿ. ಅದಾದ ನಂತರ ನಾವು ನೀರ್ನ ಉಗುರು ಬೆಚ್ಚಗೆ ನಾವು ನೀರ್ನ ಕಾಯಿಸ್ಕೊಂಡು ಮಿಕ್ಸ್ ಮಾಡಬೇಕು. ಯಾಕಪ್ಪ ಅಂತಂದ್ರೆ ನಾವು ತೀಡ್ತಿರೋದಲ್ವಾ, ತೀಡ್ಬೇಕಂದ್ರೆ ನಾವು ಬಿಸಿನೀರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಈಗ ನಾವು ಹಿಟ್ಟಿಗೆ ಬಿಸಿನೀರನ್ನು ಮಿಕ್ಸ್ ಮಾಡ್ತಿದ್ವಿ. ಸೊ ಅದು ನಿಮಗೆ ಯಾವ ಥರ ಆತ ನಿಮಗೆ ಗೊತ್ತಾಗುತ್ತೆ. ಅಷ್ಟು ನೀರು ಹಾಕೊಳ್ಳಿ, ಫುಲ್ ಹಾಕೋಬೇಡಿ. ನೋಡಿ ಫುಲ್ ಬಿಸಿ ಇರುತ್ತೆ. ಸೊ ನೋಡ್ಕೊಂಡು ಕೈ ಇಟ್ಟು ನಾದ್ಕೊಳ್ಳಿ. ಗೈಸ್ ಈಗ ಹಿಟ್ಟೆಲ್ಲ ನಾದಿದ್ದಾಯ್ತು. ಸೊ ಬನ್ನಿ ನೋಡೋಣ. ಬನ್ನಿ ಈಗ ಹೇಳೋಣ ಬನ್ನಿ. ಗೈಸ್ ಈಗ ನಾವು ಲಪಡಿ ಮನೆನ ರೆಡಿ ಮಾಡಿದ್ದೀವಿ. ಸೊ ಬನ್ನಿ ಈಗ ರೊಟ್ಟಿ ಮಾಡೋಣ. ಗೈಸ್ ಈಗ ಇಷ್ಟು ಹಿಟ್ಟು ತಗೊಂಡು
ಸ್ವಲ್ಪ ಹಿಟ್ಟು ಕೊಡಿ, ಜಾಸ್ತಿ ಬೇಡ. ವಾವ್, ಏನ್ ಸಖತ್ತಾಗಿ ಹೋಗ್ತಾ ಇದೆ ನೋಡಿ. ಫೈನಲಿ ರೊಟ್ಟಿ, ನಮ್ಮ ಎಲ್ಲ ತರಕಾರಿ ಹಾಕಿರುವಂಥ ಪಲ್ಯ ರೆಡಿಯಾಗಿದೆ. ಬನ್ನಿ ಯಾವ ಥರ ಟೇಸ್ಟ್ ಇದೆ ಅಂತೇಳಿ ಹೇಳೋ ಸಮಯ ಈಗ ಬಂದಿದೆ. ಟೆಂಡೆಡೆ ರೊಟ್ಟಿ ಗಾಯ್ಸ್, ಇದು ಆ್ಯಕ್ಚುಲಿ ತೀಡಿರೋದು, ಸೊ ಅದಕ್ಕೆ ಈ ಥರ ನಿಮಗೆ ಕಾಣಿಸ್ತಿರ್ಬೋದು. ಬನ್ನಿ ಈಗ ಕೇಳೋಣ. ಗಾಯ್ಸ್, ಈಗ ರೊಟ್ಟಿ ಪಲ್ಯ ರೆಡಿಯಾಗಿದೆ. ಈಗ ತಿಂದು ನೋಡಿ ಹೇಳ್ತಾರೆ ನಮ್ಮ ಮೇಡಮ್ ಅವರು. ಸೊ ನೋಡೋಣ ಯಾವ ಥರ ಇರುತ್ತಂತ. ಅಯ್ಯೋ ನಾನು ಸತ್ತೋಯ್ತೀನಿ. ಹೆಂಗಿದೆ ನಮ್ಮ ಪಲ್ಯ ರೊಟ್ಟಿ? ಚೆನ್ನಾಗೈತೆ ಪಲ್ಯ, ಖಾರ ಆಗಲ್ಲ ನನಗೆ. ಮತ್ತೆ ಗಾಯ್ಸ್ ನೋಡಿ, ನಾವು ಮೊದಲೇ ಉತ್ತರ ಕರ್ನಾಟಕ ಮಂದಿ, ಖಾರ ತಿನ್ನೋದು ಜಾಸ್ತಿ. ಸೊ ಅದಕ್ಕೆ ನಮ್ಗೆ ಇಷ್ಟ ಬಂದಂಗೆ ನಾವು ಮಾಡಿದ್ವಿ. ಸೊ ಅವ್ರು ಬೆಂಗಳೂರವರು, ಅವ್ರು ಹೆಂಗಾದ್ರೂ ತಿಂತಾರೆ, ಸಪ್ಪೆ ತಿನ್ನೋದವರೆಲ್ಲ ಜಾಸ್ತಿ. ಏನು ಬೇಡ ಸೂಪರ್ ಆಗಿ ನೋಡಿ, ಒಂದೇ ಡೈಲಾಗ್ ಸಾಕು. ಬೇಡ ನಮ್ಮ ಉತ್ತರ ಕನ್ನಡ ಹುಡುಗರಿಗಂತೂ ಈ ಪಲ್ಯ ರೊಟ್ಟಿ ಕೊಟ್ಬಿಟ್ರಂತೂ ಬಾರಿಸ್ತಾರೆ ಅಷ್ಟೇ.